ಕಳೆದ 2 ತಿಂಗಳಿನಿಂದ ರಾಮದುರ್ಗ ಪಟ್ಟಣದ ಜನರ ನಿದ್ದೆಗೆಡಿಸಿದ್ದಾರೆ. ಪದೇ ಪದೇ ಆತಂಕಕ್ಕೀಡಾಗಿಸುವಂತಹ ಘಟನೆಗಳು ನಡೀತಾನೆ ಇವೆ. ಸರಣಿ ಕಳವು ಪ್ರಕರಣಗಳು ಜೋರಾಗಿದ್ದು ಜನರು ತಾವು ಸುರಕ್ಷಿತರಾಗಿದ್ದಾರೋ ಇಲ್ಲವೋ ಎಂಬ ಭಯದಲ್ಲಿ ಬದುಕುತ್ತಿದ್ದಾರೆ. ಕಳೆದ 60 ದಿನಗಳಲ್ಲಿ 15ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳು ದಾಖಲಾಗಿವೆ. ಇತ್ತೀಚಿನ ಜೂನ್ 30ರಂದು ರಾತ್ರಿ ರಾಮದುರ್ಗ ಪಟ್ಟಣದ 7 ವ್ಯಾಪಾರ ಮಳಿಗೆಗಳಲ್ಲಿ ಬೀಗ ಮುರಿದು ಕಳವು ಯತ್ನ ನಡೆಸಲಾಗಿದೆ. ಈ ಘಟನೆ ಸಾರ್ವಜನಿಕರಲ್ಲಿ ಮತ್ತಷ್ಟು ಭೀತಿಯನ್ನ ಮೂಡಿಸಿದೆ. ಜುನಿಪೇಟ್ ರಾಮದುರ್ಗ ಪಟ್ಟಣದ ಪ್ರಮುಖ ವಾಣಿಜ್ಯ ಪ್ರದೇಶ. ಇಲ್ಲಿ ಕಳೆದ ರಾತ್ರಿ ನಡೆದ ಕಳವು ಯತ್ನ ಜನರ ನಿದ್ದೆಗೆಡಿಸಿದೆ. ರಾಜು ಬಾಳಿಕಾಯಿ ಅವರ ಎಲೆಕ್ಟ್ರಾನಿಕ್ ಅಂಗಡಿ, ಶ್ರೀಧರ್ ಪುರಂದರೆ ಅವರ ಗಡಿಯಾರದ ಅಂಗಡಿ, ಮಹಂತೇಶ್ ಕಂಪ್ಯೂಟರ್, ಭವಾನಿ ರೆಡಿಮೇಡ್ ಬಟ್ಟೆ ಅಂಗಡಿ ಎಲ್ಲದಕ್ಕೂ ಕಳ್ಳರು ಟಾರ್ಗೆಟ್ ಮಾಡಿದ್ರು. ಯಾದವಾಡ ಎಣ್ಣೆ ಅಂಗಡಿ ಹಾಗೂ ಅಲ್ಲಮಪ್ರಭು ಫೋಟೋ ಸ್ಟುಡಿಯೋದಲ್ಲಿ ಎಷ್ಟು ಮೊತ್ತ ಕಳವಾಗಿದೆ ಅನ್ನೋದು ತಿಳಿದು ಬಂದಿಲ್ಲ. ಕೆಲ ಅಂಗಡಿ ಮಾಲೀಕರು ಈ ಕುರಿತು ಪೊಲೀಸರಿಗೆ ದೂರನ್ನ ನೀಡಿಲ್ಲ. ಸಾರ್ವಜನಿಕರ ಈ ಘಟನೆಯಿಂದ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿಂದೆ ತಮ್ಮ ಅಂಗಡಿಯಲ್ಲಿ ಯಾವತ್ತೂ ಇಂತಹ ಘಟನೆಗಳು ಆಗಿರಲಿಲ್ಲ. ಇಂತಹ ಕಳವು ಮನೆ ಹಾಗೂ ಅಂಗಡಿಗಳಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನಡೀತಾ ಇದೆ. ಈಗ ರಾತ್ರಿ ಅಂಗಡಿ ಬಿಟ್ಟು ಹೋಗೋಕೆ ಹೆದರ್ತಾ ಇದ್ದೇವೆ ಅಂತ ಅಂಗಡಿಯ ಮಾಲೀಕರು ಹೇಳಿಕೊಳ್ತಿದ್ದಾರೆ. ಸಾಮಾನ್ಯವಾಗಿ ಇಂತಹ ಕಳವು ಪ್ರಕರಣಗಳು ಕುಡಿತದ ಆಸೆಗೆ ನಡೀತಾ ಇವೆ. ಆದ್ರೆ ಸೂಕ್ತ ಗಸ್ತು ಹಾಗೂ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಕ್ರಮ ವಹಿಸಿದ್ರೆ ಇವು ತಡೆಗಟ್ಟಬಹುದು ಅಂತ ಹೇಳ್ತಾರೆ ಅನುಭವಿ ಪೊಲೀಸ್ ಅಧಿಕಾರಿಗಳು. ಕೆಲವರು ಕುಡಿತದ ಆಸೆಗೆ ಬೀಗ ಹಾಕಿದ ಮನೆ ಅಂಗಡಿಗಳಲ್ಲಿ ಕಳವನ್ನ ಮಾಡ್ತಿದ್ದಾರೆ. ಸರಿಯಾಗಿ ರಾತ್ರಿ ಗಸ್ತು ಮಾಡಿದ್ರೆ, ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಸೂಕ್ತ ಕ್ರಮ ವಹಿಸಿದ್ರೆ ಇಂಥ ಘಟನೆಗಳನ್ನ ತಡೆಗಟ್ಟಬಹುದು ಅಂತ ಪೊಲೀಸರು ಹೇಳ್ತಿದ್ದಾರೆ.